ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಯನ್ನ ಬಿಟ್ಟು ಬೇರೆ ಯಾವುದೇ ಒಂದು ಅಪ್ಡೇಟ್ ಅನ್ನ ಕೊಟ್ರೆ ಖಂಡಿತವಾಗಿ ಒಂದು ಕಮೆಂಟ್ ನೋಡೋದಕ್ಕೆ ಸಿಗ್ತಾ ಇತ್ತು, ಬ್ರದರ್ ಯಾವಾಗ GDS ನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಒಂದು ವೇಕೆನ್ಸಿಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಕ್ಲಾರಿಟಿಯನ್ನ ಕೊಡುವ ಮೂಲಕ ಇವತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಅಥವಾ ಒಂದು ಪ್ರಪೋಸಲ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಬಹಳ ದೊಡ್ಡದಾಗಿರುವಂತಹ ಎರಡು ಒಂದು ಚೇಂಜಸ್ ಅನ್ನ ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಆ ಎರಡು ಒಂದು ದೊಡ್ಡದಾಗಿರುವಂತಹ ಒಂದು ಬದಲಾವಣೆಗಳು ಯಾವ ಎಂಬುದರ ಬಗ್ಗೆ ನೋಟಿಫಿಕೇಶನ್ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ತಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆನೂ ಕೂಡ ನಾನು ಸ್ಕ್ರೀನ್ ಮೇಲೆ ತಮ್ಮನ್ನ ಕರ್ಕೊಂಡು ಹೋಗಿ ಒಂದು ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಅಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕನೇ ನೋಡ್ಲೇಬೇಕು. ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಈ ಒಂದು ಅಪ್ಡೇಟ್ ಅನ್ನ ನೋಡಿದ ಮೇಲೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನೋದನ್ನ ಮಾಡೋದನ್ನ ತಾವು ಮರಿಬೇಡಿ. ಇದ್ರೆ ಮೊದಲು ತಾವು ಈ ಒಂದು ಸ್ಕ್ರೀನ್ ಮೇಲೆ ತಾವು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಅಬ್ಸರ್ವ್ ಮಾಡಬಹುದು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎರಡು ಒಂದು ದೊಡ್ಡದಾಗಿರುವಂತಹ ಒಂದು ಚೇಂಜಸ್ ಅನ್ನ ಮಾಡಿದರ ಬಗ್ಗೆ ಕುರಿತು ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ಇದರ ಮುಂಚೆ ನಾನು ಏನು ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ತಾವೇನು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ ನೋಡಿ. ಆಲ್ಮೋಸ್ಟ್ ಏನು ಜುಲೈ ತಿಂಗಳಲ್ಲಿ ತಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ತಮಗೆ ಗೊತ್ತಿರುವಂತದ್ದು ಏನಂದ್ರೆ ಬಗ್ಗೆ ಒಂದು ಅಪ್ಡೇಟ್ಸ್ ಅನ್ನ ಏನೋ ಒಂದು ಕೊಟ್ಬಿಟ್ರಿ. ಅದೇ ರೀತಿಯಾಗಿ ಪ್ರಮೋಷನ್ ಒಂದು ಆಧಾರದ ಮೇಲೆ ಕೂಡ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ಬಿಟ್ರಿ. ಸೊ ಆ ಒಂದು ಎರಡು ಒಂದು ರೀಸನ್ ಇಂದ ಏನು ಒಂದು ಜುಲೈ ತಿಂಗಳಲ್ಲಿ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಆಗಿಲ್ಲ. ಓಕೆ, ಹಾಗಾದ್ರೆ ಬ್ರದರ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು ಈ ಒಂದು GDS ನ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಂದ್ರೆ ಇದೇ ತಿಂಗಳು ಆಗಸ್ಟ್ 15ನೇ ತಾರೀಕಿನ ಒಂದು ಒಳಗಡೆ ಖಂಡಿತವಾಗಿ ಒಂದು ಅಪ್ಡೇಟ್ ತಮಗೆ ಸಿಕ್ಕೇ ಸಿಗುತ್ತೆ. ಓಕೆನಾ? ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಯಾಕೆ ಇಷ್ಟೊಂದು ಏನೋ ಒಂದು ಲೇಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದು ರೀಸನ್ ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು IT 2.0 ಅನ್ನೋ ಸಾಫ್ಟ್ವೇರ್ ಕೂಡ ಇಲ್ಲಿ ಒಂದು ರೋಲ್ ಔಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ GDS ನ ಪ್ರತಿಯೊಬ್ಬ ಒಂದು ಎಂಪ್ಲಾಯ್ ಕೂಡ ಅದರಲ್ಲಿ ಒಂದು ಏನೋ ಒಂದು ಕೆಲಸದಲ್ಲಿ ಸ್ವಲ್ಪ ಒಂದು ಬಿಸಿ ಸಹ ಇದ್ದಾರೆ. ಸೊ ಆ ಒಂದು ರೀಸನ್ ಇಂದನೂ ಕೂಡ ಈ ಒಂದು GDS ನ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಸ್ವಲ್ಪ ಒಂದು ತಡ ಆಗ್ತಿದೆ. ಆದಷ್ಟು ಬೇಗ ಇದರ ಬಗ್ಗೆ ತಮಗೆ ಒಂದು ಖಂಡಿತವಾಗಿ ಅಪ್ಡೇಟ್ ಸಿಗುತ್ತೆ. ಈಗ ಈ ಒಂದು ನೋಟಿಫಿಕೇಶನ್ ಮತ್ತು ಎರಡು ಒಂದು ದೊಡ್ಡದಾಗಿರುವಂತಹ ಒಂದು ಬದಲಾವಣೆಗಳನ್ನ ತಂದಿದ್ದಾರೆ ಅಂತ ನಾನು ಏನ್ ಹೇಳಿದ್ದೆ, ಇದರ ಬಗ್ಗೆ ಇಲ್ಲಿ ಒಂದು ಮಾತಾಡೋಕೆ ತಾವು ನೋಡಬಹುದು. ಪ್ರಪೋಸಲ್ ಆಫ್ ಅಕ್ಯುಮುಲೇಷನ್ ಆಫ್ ಪೇಡ್ ಲೀವ್ ಅಂಡ್ ಇಂಟ್ರೊಡಕ್ಷನ್ ಆಫ್ ಎಂಗೇಜ್ಮೆಂಟ್ ರೋಲ್ ಆಫ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಇಲ್ಲಿ ಒಂದು ಪ್ರಪೋಸಲ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರುವಂತದ್ದು. ಪೇಡ್ ಲೀವ್ ಬಗ್ಗೆ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡುವ ಮೂಲಕ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಆಫ್ ಎಂಗೇಜ್ಮೆಂಟ್ ರೋಲ್ ಆಫ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಕೊಟ್ಟಿರುವಂತದ್ದು. ಒಂದು ಅನುಕೂಲವಾಗುವಂತಹ ಒಂದು ಎಂಗೇಜ್ಮೆಂಟ್ ರೋಲ್ ಕೂಡ ಇಲ್ಲಿ ಒಂದು ಚೇಂಜಸ್ ಅಲ್ಲಿ ಇಲ್ಲಿ ಒಂದು ಮಾಡಿರುವಂತದ್ದು. ಓಕೆನಾ? ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ತಾವು ನೋಡಬಹುದು. ದ ಡಿಪಾರ್ಟ್ಮೆಂಟ್ ಪ್ರಪೋಸ್ ಟು ಇಂಟ್ರೊಡ್ಯೂಸ್ 2 ಇಂಪಾರ್ಟೆಂಟ್ ಮೆಜರ್ ಟು ಇಂಪ್ರೂವ್ ದಿ ಸರ್ವಿಸ್ ಕಂಡೀಷನ್ ಆಫ್ GDS ನಲ್ಲಿ ಒಂದು ವರ್ಕ್ ಮಾಡ್ತಿರುವಂತಹ ಒಂದು ಎಂಪ್ಲಾಯಿ, ಅದು ಒಂದು BPM ಆಗಿರ್ಬೋದು, ABPM ಆಗಿರ್ಬೋದು, ಗ್ರಾಮೀಣ ಡಾಕ್ ಸೇವಕ್ ಆಗಿರ್ಬೋದು, ಯಾವುದೇ ಒಂದು ಪೋಸ್ಟ್ ಅಲ್ಲಿ ವರ್ಕ್ ಅನ್ನ ಮಾಡ್ತಿರುವಂತಹ ಒಂದು GDS ಎಂಪ್ಲಾಯಿಗೆ ಅವರ ಒಂದು ಸರ್ವಿಸ್ ಕಂಡೀಷನ್ ಅನ್ನ ಏನೋ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಬಹಳ ಒಂದು ಇಂಪ್ರೂವ್ಮೆಂಟ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಹೋಗ್ತಿದ್ದಾರೆ. ಓಕೆನಾ? ಮೊದಲನೇದಾಗಿ ಅಲೋವಿಂಗ್ ಅಕ್ಯುಮುಲೇಷನ್ ಆಫ್ ಪೇಡ್ ಲೀವ್ ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ 45 ಡೇಸ್ ಅಟ್ ಎನಿ ಗಿವನ್ ಟೈಮ್ ವಿತೌಟ್ ಪ್ರೊವಿಷನ್ ಆಫ್ ಏನೋ ಒಂದು ಎಂಗೇಜ್ಮೆಂಟ್ ಆಂಡ್ ಅಂತ ಇಲ್ಲಿ ಒಂದು ಶೇರ್ ಅನ್ನೋದು ಮಾಡಿರ್ತಾರೆ. ಈ ಒಂದು GDS ನಲ್ಲಿ ಯಾರೆಲ್ಲ ಒಂದು ವರ್ಕ್ ಅನ್ನ ಮಾಡ್ತಿದ್ರೆ ಇವರಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ ಒಂದು 6 ತಿಂಗಳಿಗೆ ಏನೋ ಒಂದು 10 ಒಂದು ಲೀವ್ಸ್ ಸಿಗ್ತಾ ಇತ್ತು. ಬಟ್ ಆ ಒಂದು ಸಪೋಸ್ ಕೆಲವೊಂದು ಕಾರಣಾಂತರಗಳಿಂದ ಏನೋ ಒಂದು 10 ರಜೆಗಳನ್ನ ಏನ್ ತಗೋಬೇಕಾಗಿತ್ತು ಅದು ತಗೊಳ್ಳೋದಿಲ್ಲ. ಓಕೆನಾ? ಅಂತಹ ಒಂದು ಎಮರ್ಜೆನ್ಸಿ ಬರೋದಿಲ್ಲ. ಆ ಒಂದು ಉದ್ದೇಶದಿಂದ 10 ಲೀವ್ಸ್ ಅನ್ನ ತಗೊಳ್ಳೋದಿಲ್ಲ. ಬಟ್ ಆ ಒಂದು 10 ರಜೆಗಳು ಏನಿರುತ್ತೆ ಅದು ಹಾಗೆ ಉಳಿಯುತ್ತೆ. ಅದಕ್ಕೆ ಬೇರೆ ಯಾವುದೇ ರೀತಿಯಂತಹ ಒಂದು ಎಕ್ಸ್ಟ್ರಾ ಅಮೌಂಟ್ ಸಹ ಇಲ್ಲಿ ಒಂದು ಹಾಕಿ ಕೊಡುವುದಿಲ್ಲ. ಇವಾಗ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಕೊಟ್ಟಿರುವಂತಹ ಒಂದು ರಜೆಗಳು ಅಪ್ ಟು 45 ದಿನ ಏನೋ ಒಂದು ಕೌಂಟ್ ಅನ್ನ ಮಾಡ್ಕೊಂತಾರೆ. ಸೊ ತಾವೇನಾದ್ರೂ ಬೇಕಾದ್ರೆ ಆ ಒಂದು 45 ದಿನ ಒಂದು ರಜೆಗಳು ಇದಾವೆ ಒಂದೇ ಸಲ ತಾವು ತಗೋಬಹುದು. ಸಪೋಸ್ ತಾವೇನಾದ್ರೂ ಆ ಒಂದು 45 ದಿನ ತಾವೇನಾದ್ರೂ ರಜೆಗಳು
ತಗೊಂಡಿಲ್ಲ ಅಂದ್ರೆ ಆ ಒಂದು ರಜೆಗಳಿಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಟ್ರಾ ಅಮೌಂಟ್ ಸಹ ಇಲ್ಲಿ ಒಂದು ಪೇಯನ್ನ ಮಾಡ್ತಾರೆ. ಏನೋ ಒಂದು ಪೇಡ್ ಲೀವ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಟ್ರಾ ಅಮೌಂಟ್ ಸಹ ತಮಗೆ ಒಂದು ಹಾಕೊಡ್ತಾರೆ. ಐ ಥಿಂಕ್ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎರಡನೇದಾಗಿ ಇಂಟ್ರೊಡಕ್ಷನ್ ಆಫ್ ಎ ಸ್ಟ್ರಕ್ಚರ್ ಅಂಡ್ ಲೀಗಲಿ ಟೆನೇಬಲ್ ಇ ಎಂಗೇಜ್ಮೆಂಟ್ ಫಾರ್ ಆಲ್ ದ GDS ಪ್ಲೇಸ್ ಆಫ್ ದ ಎಕ್ಸೈಟಿಂಗ್ ಪರ್ಸನಲ್ ಫೈಲ್ಸ್ ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿರುವಂತದ್ದು. ಬಹಳ ಒಂದು ಒಳ್ಳೆದಾಗಿರುವಂತಹ ಒಂದು ಬದಲಾವಣೆ ಇದು. ಈ ಒಂದು ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಅಂದ್ರೆ ತಾವೇನು ಒಂದು ಅಪ್ಲೈ ಮಾಡುವಂತಹ ಒಂದು ಅಪ್ಲಿಕೇಶನ್ ಇಂದ ಹಿಡಿದು ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಅದರ ಒಂದು ಮಧ್ಯದಲ್ಲಿ ತಾವು ಎಷ್ಟು ಒಂದು ಫೈಲ್ಸ್ ಅನ್ನ ತಾವೇನು ಒಂದು ಜೋಡಣೆ ಮಾಡ್ತೀರಿ ಆ ಎಲ್ಲಾ ಒಂದು ಫೈಲ್ಸ್ ಅನ್ನ ಇಲ್ಲಿ ಒಂದು ಕಡೆ ಒಂದು ಸಿಗುವಂತೆ ಈ ಒಂದು ಬದಲಾವಣೆಯನ್ನ ಇಲ್ಲಿ ಒಂದು ಮಾಡಿದ್ದಾರೆ. ನೋಡಬಹುದು ಫರ್ದರ್ ಟು ಸ್ಟ್ರೀಮ್ ಲೈನ್ ರೆಕಾರ್ಡ್ ಕೀಪಿಂಗ್ ಆಗಿರ್ಬೋದು, ತಮ್ಮ ಒಂದು ರೆಕಾರ್ಡ್ ಅನ್ನ ಇಲ್ಲಿ ಒಂದು ಕೀಪ್ ಅನ್ನ ಮಾಡ್ತಾರೆ. ಈ ಕಾಂಪ್ರಿಹೆನ್ಸಿವ್ ಆಫ್ ಇ ಎಂಗೇಜ್ಮೆಂಟ್ ವರ್ಲ್ಡ್ ವಿಲ್ ಬಿ ಡೆವಲಪ್ಡ್ ವಿತ್ ದ HRMS ಮಾಡ್ಯೂಲ್ ಅಂಡರ್ IT 2.0. ಓಕೆನಾ, ಈ ಒಂದು HRMS ಮಾಡ್ಯೂಲ್ ಅನ್ನ ಈ ಒಂದು IT 2.0 ನ ಒಂದು ಅಂಡರ್ ನಲ್ಲಿ ಡೆವಲಪ್ ಅನ್ನ ಮಾಡಿದ್ದು. ದಿಸ್ ಇ ರೋಲ್ ಇಸ್ ವಿಲ್ ಬಿ ಮೈಂಟೈನ್ಡ್ ಬೈ ದ DDO ಕನ್ಸರ್ನ್ ಅಂಡ್ ವಿಲ್ ಸರ್ವ್ ಆಲ್ ದ ಅಫಿಷಿಯಲ್ ಎಂಗೇಜ್ಮೆಂಟ್ ರೆಕಾರ್ಡ್ಸ್ ಫಾರ್ ಆಲ್ ದ GDS ಕವರಿಂಗ್ ಆಲ್ ಮೇಜರ್ ಇವೆಂಟ್ಸ್ ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರುವಂತದ್ದು. ಒಂದು ಎಂಪ್ಲಾಯ್ಗೆ ಡಾಕ್ಯುಮೆಂಟ್ಸ್ ಅನ್ನೋದು ಬಹಳ ಒಂದು ಮುಖ್ಯವಾಗಿರುತ್ತೆ. ಓಕೆನಾ, ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಟೈಮ್ ಟು ಟೈಮ್ ಒಂದು ಅವಶ್ಯಕತೆ ಇದ್ದಾಗ ಒಂದು ಸರಿಯಾದಂತಹ ಒಂದು ಟೈಮ್ಗೆ ಪಡ್ಕೋಬೇಕು, ತಗೋಬೇಕು ಅಂದ್ರೆ ಬಹಳ ಒಂದು ಕಷ್ಟಗಳನ್ನ ಫೇಸ್ ಅನ್ನ ಮಾಡಬೇಕು. ಬಟ್ ಈ ಒಂದು IT 2.0 HRMS ಒಂದು ಮಾಡ್ಯೂಲ್ ನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಟ್ ಎ ಟೈಮ್ ತಾವು ತಗೋಬಹುದು ಮತ್ತು ಅದೇ ರೀತಿ ಯಾವಾಗ ಬೇಕಾದ್ರೂ ತಾವು ತಗೋಬಹುದು ಅಂತ ಒಂದು ಹೇಳಕ್ ಹೋದ್ರೆ ತಾವು ನೋಡಬಹುದು ಎ ಪ್ರಿಂಟ್ಔಟ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿ ಕ್ಯಾಂಡಿಡೇಟ್ ಫ್ರಮ್ ದ GDS ಆನ್ಲೈನ್ ಪೋರ್ಟಲ್. ಓಕೆನಾ, ತಾವು ಯಾವಾಗಾದ್ರೂ ತಮ್ಮ ಒಂದು GDS ಆನ್ಲೈನ್ ಪೋರ್ಟಲ್ ನಲ್ಲಿ ತಾವು ಅಪ್ಲೈ ಮಾಡಿರುವಂತಹ ಒಂದು ಪ್ರಿಂಟ್ಔಟ್ ಅನ್ನ ತಗೋಬಹುದು, ತಮ್ಮ ಒಂದು ಅಪ್ಲಿಕೇಶನ್ ಅನ್ನ. ಓಕೆನಾ, ವಿತ್ ಎ ಜೆರಾಕ್ಸ್ ಕಾಪಿಯನ್ನು ತಾವು ತಗೋಬಹುದು. ಪ್ರೊಡ್ಯೂಸ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್. ನಿಮ್ಮ ಒಂದು ಮಾರ್ಕ್ ಶೀಟ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಗಿರ್ಬೋದು, ಕಮ್ಯುನಿಟಿ ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಟೈಮ್ ನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಕೊಡ್ತೀರಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಯಾವಾಗ ಬೇಕಾದ್ರೂ ತಾವು ಒಂದೇ ಸೆಕೆಂಡ್ ಅಲ್ಲಿ ತಾವು ತಗೋವಂತಹ ಒಂದು ಏನೋ ಒಂದು ಅನುಕೂಲವನ್ನು ಮಾಡಿರುವಂತದ್ದು. ಹಾಗೇನೆ ಆಲ್ ಕೈಂಡ್ ಆಫ್ ವೆರಿಫಿಕೇಶನ್ ರಿಪೋರ್ಟ್ಸ್ ವೆರಿಫೈಡ್ ಫ್ರಮ್ ದ ಇಶ್ಯೂಯಿಂಗ್ ಅಥಾರಿಟಿ. SSC ಮಾರ್ಕ್ ಶೀಟ್ ಆಗಿರ್ಬೋದು, ಕ್ಯಾಸ್ಟ್, ಕಮ್ಯುನಿಟಿ, ಕ್ಯಾರೆಕ್ಟರ್, ಓಕೆನಾ, ಪೊಲೀಸ್ ವೆರಿಫಿಕೇಶನ್ ರಿಪೋರ್ಟ್ ಸಹ ತಾವು ಇಲ್ಲಿ ಒಂದು ಪಡ್ಕೋಬಹುದು. ಹಾಗೆ ವೆರಿಫಿಕೇಶನ್ ರಿಪೋರ್ಟ್ ಆಫ್ ದಿ 10th ಸ್ಟ್ಯಾಂಡರ್ಡ್ ಮಾರ್ಕ್ ಶೀಟ್, ಬೋರ್ಡ್ ಸರ್ಟಿಫಿಕೇಟ್ ಆಗಿರ್ಬೋದು. ಹಾಗೆ ತಾವು ನೋಡಬಹುದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಆಲ್ ಅಂಡರ್ಟೇಕಿಂಗ್ ಆಸ್ ಎ ಮೆನ್ಷನ್ ಇನ್ ದ ಕನ್ಸರ್ನ್ ಆನ್ಲೈನ್ ಎಂಗೇಜ್ಮೆಂಟ್. ತಾವೇನು ಸುಮಾರು 3 ರಿಂದ 4 ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡ್ತೀರಾ, ಆ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಸ್ ಅನ್ನ ಸಹ ತಾವು ತಗೋಬಹುದು. ಆಫರ್, ತಮ್ಮ ಒಂದು ಆಫರ್ ಲೆಟರ್ ಆಗಿರ್ಬೋದು, 3 days ಬೇಸಿಕ್ ಟ್ರೈನಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ನಂತರ ಇಲ್ಲಿ ಒಂದು ಜಾಯ್ನಿಂಗ್ ಲೆಟರ್ ಆಗಿರ್ಬೋದು ಮತ್ತು BO ಅಕಾಮಿಡೇಷನ್ ರಿಪೋರ್ಟ್ ಇನ್ ದ ಕೇಸ್ ಆಫ್ BPMs ಓನ್ಲಿ ಅಂತಾನು ಕೂಡ ಇಲ್ಲಿ ಒಂದು ಆ ಒಂದು ಸರ್ಟಿಫಿಕೇಟ್ ಸಹ ತಾವು ಪಡ್ಕೋಬಹುದು. ID ಅಂಡ್ ಅಡ್ರೆಸ್ ಪ್ರೂಫ್ ಅಥವಾ ಒಂದು ಪಾನ್ ಕಾರ್ಡ್ ಆಗಿರ್ಬೋದು, ಡೀಟೇಲ್ ಆಫ್ ಫ್ಯಾಮಿಲಿ ಅಥವಾ ನಾಮಿನೇಷನ್ ಫಾರ್ಮ್ ಆಗಿರ್ಬೋದು, ಅಟಾಸ್ಟೇಷನ್ ಫಾರ್ಮ್ ಆಗಿರ್ಬೋದು, ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಟ್ ಎ ಟೈಮ್ ತಾವು ಯಾವಾಗಾದ್ರೂ ತಾವು ಪಡೆಯುವಂತಹ ಒಂದು ಅನುಕೂಲ ಸಹ ಇಲ್ಲಿ ಒಂದು ಮಾಡಿರುವಂತದ್ದು. ಓಕೆನಾ, ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅಥವಾ ಒಂದು ಬದಲಾವಣೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ತಾವೇನಾದ್ರೂ ಈ ಒಂದು ನೋಟಿಫಿಕೇಶನ್ ಅಥವಾ ಒಂದು ಸಲ ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಇದಕ್ಕೆ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ಸ್ ಇದ್ದು ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಆದಷ್ಟು ತಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ರೆಸ್ಪಾನ್ಸ್ ತಮಗೆ ಸಿಕ್ಕೇ ಸಿಗುತ್ತೆ.